ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಚಾನಲ್ ಮೇಲೆ 24x7 ಫ್ರೀಯಾಗಿ ಲೈವ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಪ್ರೀ ರಿಕಾರ್ಡ್ ವಿಡಿಯೋ ಇದೆ, ಅದನ್ನು ನೀವು ನಿಮ್ಮ ಚಾನಲ್ ಮೇಲೆ 24x7 ಲೈವ್ ನಡೆಸೋದು ಹೇಗೆ, ಆ ವಿಡಿಯೋನೇ ಒಂದು 2 ನಿಮಿಷದ ಇದೆ ವಿಡಿಯೋ, ಒಂದು 10 ನಿಮಿಷದ ವಿಡಿಯೋ ಇದೆ, ಒಂದು ಅರ್ಧ ಗಂಟೆದ ವಿಡಿಯೋ ಇದೆ. ಅದನ್ನು ರಿಪೀಟಾಗಿ 24x7 ಲೈವ್ ಮಾಡೋದು ಹೇಗೆ, ಆ ವಿಡಿಯೋನ 24x7 ನಾವು ನಮ್ಮ ಚಾನಲ್ ಮೇಲೆ ಲೈವ್ ಮಾಡೋದು ಹೇಗೆ ಅನ್ನೋದು ಇದರಲ್ಲಿ ತೋರಿಸ್ಕೊಡ್ತೀನಿ. ಇದರಿಂದ ಸ್ನೇಹಿತರೆ, ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವಾಚ್ ಅವರ್ ಮಾಡ್ಕೋಬೋದು, ವ್ಯೂಸ್ ಗ್ರೈನ್ ಮಾಡ್ಕೋಬೋದು, ಚಾನಲ್ಗೆ ಬೂಸ್ಟ್ ಸಿಗುತ್ತೆ ಇದೆಲ್ಲ ಮಾಡೋದ್ರಿಂದ. ಸೊ ತುಂಬ ಚಾನಲ್ಸ್ ಎಲ್ಲ ಈ ರೀತಿ ಎಲ್ಲ ನೋಡಿರ್ಬೋದು ನೀವು. ಚಾನಲ್ ಮೇಲೆ ಭಕ್ತಿ ಗೀತೆ ನಡೀತಾ ಇರುತ್ತೆ, ಇನ್ನು ಸಾಂಗ್ಸ್ ಎಲ್ಲ ನಡೀತಾ ಇರುತ್ತೆ. ನೋಡಿ, 100 ಸಾಂಗ್ ಅದೇ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಆಮೇಲೆ ಕಿಡ್ಸ್ ಚಾನಲ್ಸ್ ಮೇಲೆ ನೋಡಿ, ಕೆಲವೊಂದಿಷ್ಟು ಈ ರೀತಿ ಚಾನಲ್ಸ್ ಮೇಲೆ ಎಲ್ಲ ಕಂಟಿನ್ಯೂ ಆಗಿ ಲೈವ್ ನಡೀತಾ ಇರುತ್ತೆ, ನೀವು ನೋಡಿರ್ಬೋದು. ಯಾವುದೇ ಇದು ಇಲ್ಲದೆ ಕಂಟಿನ್ಯೂ ಆಗಿ ನಡೀತಾನೆ ಇರುತ್ತೆ ಲೈವ್. ಸೊ ಆ ರೀತಿ ನಾವು ನಮ್ಮ ಚಾನಲ್ ಮೇಲೆ ಮಾಡ್ಬೋದು ಸ್ನೇಹಿತರೆ. ಅದು ಹೇಗೆ ಮಾಡೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಇದನ್ನು ನೀವು ಸರಿಯಾಗಿ ಫಾಲೋ ಮಾಡಿ ನೀವು ಕೂಡ ನಿಮ್ಮ ಚಾನಲ್ ಮೇಲೆ ಲೈವ್ ಮಾಡ್ಬೋದು. ನಿಮ್ಮ ಹತ್ರ ನಿಮ್ಮ ಚಾನಲ್ ಮೇಲೆ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದರೂ, 50 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೂ ಈ ರೀತಿ ನೀವು ಲೈವ್ ಮಾಡ್ಬೋದು, ಏನೂ ಸಮಸ್ಯೆ ಇರಲ್ಲ. ಸೊ 100 ಸಬ್ಸ್ಕ್ರೈಬರ್ಸ್ ಬೇಕು ಅದು ಇದು ಏನೂ ಇಲ್ಲ. ನೀವು ನಿಮ್ಮ ಚಾನಲ್ ಮೇಲೆ ಒಂದು ಸಾಫ್ಟ್ವೇರ್ ಬಳಸ್ಕೊಂಡು ಲೈವ್ ಮಾಡ್ಬೋದು. ಸಾಫ್ಟ್ವೇರ್ ಅಂದರೆ ತುಂಬ ಕ್ರಿಟಿಕಲ್ ಏನು ಇಲ್ಲ, ಈಸಿ ಸಾಫ್ಟ್ವೇರ್ ಇದೆ, ನಾವು ಅದನ್ನು ಬಳಸ್ಕೊಂಡು ಲೈವ್ ಮಾಡ್ಬೋದು. ಅದು ಹೇಗೆ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ವಿಡಿಯೋ ಕಂಪ್ಲೀಟ್ ನೋಡಿ. ನೀವು ವಿಡಿಯೋ ಕಂಪ್ಲೀಟ್ ನೋಡಲ್ಲ, ಇದು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕಮೆಂಟು. ಸೊ ನಾನು ನೋಡಿದ್ದೀನಿ, ತುಂಬ ಜನ ವಿಡಿಯೋ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ, ಅದನ್ನು ಬಿಟ್ಟು ಅರ್ಧಕ್ಕೆ ಬಿಟ್ಟು ಅಥವಾ ಸ್ಕಿಪ್ ಮಾಡಿ ನೋಡಿ, ಆಮೇಲೆ ಅದೇ ಪ್ರಶ್ನೆನ ನೀವು ನನಗೆ ಕಮೆಂಟ್ ಹಾಕ್ತೀರಾ. ಸೊ ಈಗ ಮಾಡಿಬಿಡಿ, ಪೇಷನ್ಸ್ ಇಟ್ಟು ತಾಳ್ಮೆ ಇಟ್ಟು ಯೂಟ್ಯೂಬ್ ಮೇಲೆ ಏನಾದರೂ ಮಾಡಬೇಕು ಅಂತ ಇತ್ತು ಅಂದರೆ ವಿಡಿಯೋ ಮಾತ್ರ ಕಂಪ್ಲೀಟ್ ನೋಡಿ, ನಿಮ್ಗೆ ನಾಲೆಜ್ ಸಿಗುತ್ತೆ. ನಾನು ಅಂಥದ್ದು ಏನು ನಿಮಗೆ ಇದು ಟೈಮ್ ವೇಸ್ಟ್ ಮಾಡುವಂಥದ್ದು ಇನ್ಫಾರ್ಮೇಷನ್ ಕೊಡಲ್ಲ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಇರುತ್ತೆ. ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ವಿಡಿಯೋ ಕಂಪ್ಲೀಟ್ ನೋಡಿದರೆ ನಿಮಗೆ ಖಂಡಿತ ಕಂಪ್ಲೀಟ್ ಅರ್ಥ ಆಗುತ್ತೆ, ನೀವು ಒಂದೊಳ್ಳೆ ಚಾನಲ್ ಮೇಲೆ ಲೈವ್ ಮಾಡ್ಕೋಬೋದು. ಸೊ ಬನ್ನಿ, ಅದು ಹೇಗೆ ಮಾಡೋದು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ಸ್ನೇಹಿತರೆ, ಫಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರ್ ಈ ರೀತಿ ಇರುತ್ತೆ. ಕ್ರೋಮ್ ಬ್ರೌಸರಲ್ಲಿ ಇದು ಒಂದು ಸ್ವಲ್ಪ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಇರುತ್ತೆ, ಅದನ್ನು ನಾವು ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಫಸ್ಟ್ ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ರೀತಿ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕು, ಇಲ್ಲಿ ಹೋಮಲ್ಲಿ ಹೋಗ್ತೀನಿ ನಾನು, ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಯೂಟ್ಯೂಬ್ ಅಂತ ತೋರಿಸ್ತಿದೆ, ತೋರಿಸಲಿಲ್ಲ ಅಂದರೆ ಇಲ್ಲಿ ಯೂಟ್ಯೂಬ್ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿ ಲಾಗಿನ್ ಮಾಡಿಕೊಂಡು ಓಪನ್ ಮಾಡಿ. ಸೊ ಲಾಗಿನ್ ಮಾಡ್ಕೊಂಡು ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೆಲ್ಲ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಸಿಕ್ಕಾಗ ನಾವೇನು ಮಾಡಬೇಕು, ಮೇಲ್ಗಡೆ ನೋಡಿ ಇಲ್ಲಿ 3 ಡಾಟ್ ತೋರಿಸ್ತಿದೆಯಲ್ಲ, ಈ 3 ಡಾಟ್ ಮೇಲೆ ನಾವು ಫಸ್ಟ್ ಕ್ಲಿಕ್ ಮಾಡಿ ಈ ಡೆಸ್ಕ್ಟಾಪ್ ಸೈಟ್ ಆನ್ ಇದೆ ಇಲ್ಲ ಚೆಕ್ ಮಾಡ್ಕೋಬೇಕು ನೀವು. ಈ ಬ್ಲೂ ಕಲರ್ ಬಟನ್ ಇಲ್ಲಿ ಆನ್ ಇಲ್ಲ ಅಂದರೆ ನೀವು ಆನ್ ಮಾಡಿ, ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಆದಮೇಲೆ ಇಲ್ಲಿ ಲೋಗೋ ಕಾಣ್ತಿದೆಯಲ್ಲ, ಈ ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ತೋರಿಸ್ತಿದೆ ನೋಡಿ, ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ತೋರಿಸ್ತಿದೆ. ಈ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಈ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಲವೊಬ್ಬರಿಗೆ ಏನು ತೊಂದರೆ ಆಗುತ್ತೆ ಅಂದರೆ ಸ್ನೇಹಿತರೆ, ಯೂಟ್ಯೂಬ್ ಸ್ಟುಡಿಯೋ ಲೋಗೋ ಮತ್ತು ಕೆಳಗೆ ಕಂಟಿನ್ಯೂ ಟು ವೆಬ್ಸೈಟ್ ಅಂತ ಬರುತ್ತೆ. ನೀವೇನು ಮಾಡಬೇಕು, ಲೋಗೋ ಮೇಲೆ ಕ್ಲಿಕ್ ಮಾಡಬಾರ್ದು, ಕೆಳಗೆ ಏನು ಬರೆದಿದ್ದು ತೋರಿಸ್ತಾ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬನ್ನಿ. ಸೊ ಈ ರೀತಿ ಬಂದಾಗ ಇಲ್ಲಿ ನೋಡಿ, ನನ್ನ ಚಾನಲ್ ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ, ಇದೆಲ್ಲ ನಿಮಗೂ ಕಾಣುತ್ತೆ. ಸೊ ಇಲ್ಲಿ ನೋಡಿ, ನನ್ನ ಚಾನಲ್ ಮೇಲೆ 41 ಸಬ್ಸ್ಕ್ರೈಬರ್ಸ್ ಮಾತ್ರ ಇಲ್ಲಿದೆ, ಹೌದಾ. ಈ ಚಾನಲ್ ಮೇಲೆ ನಾನೀಗ ಲೈವ್ ಮಾಡ್ತಿದ್ದೀನಿ. ಸೊ ಲೈವ್ ಕಂಪ್ಲೀಟ್ ಸೆಟಪ್ ತೋರಿಸ್ತೀನಿ ನಿಮಗೆ, ಫಸ್ಟ್ ನೋಡಿ. ಸೊ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ ತೋರಿಸ್ತಿದೆ ನೋಡಿ, ಒಂದು 3 ಆಪ್ಷನ್ ಇದೆ. ಇಲ್ಲಿ ಅಪ್ಲೋಡ್ ಮಾಡೋದಿದೆ, ಇಲ್ಲಿ ಲೈವ್ ಇದೆ, ಆಮೇಲೆ ಇಲ್ಲಿ ಪೋಸ್ಟ್ ಇದೆ. ಸೊ ಲೈವ್ ಮೇಲೆ ಈ ಬಟನ್ ಮೇಲೆ, ಸೆಂಟರ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಆಪ್ಷನ್ ಬರುತ್ತೆ, ಈ ರೀತಿ ಬರುತ್ತೆ. ಇಲ್ಲಿ ರೈಟ್ ನೌ ಅಂತ ಇಲ್ಲಿ ಒಂದು ಆಪ್ಷನ್ ತೋರಿಸ್ತಿದೆ, ಸ್ಟಾರ್ಟ್ ಅಂತ ಇದ್ರ ಮುಂದೆ ಬಟನ್ ಇದೆ, ಆಮೇಲೆ ಲೇಟರ್ ಡೇಟ್ ಅಂತ ಇದೆ. ಹೌದಾ, ಈ 2 ಆಪ್ಷನ್ ಇದೆ. ಇದರಲ್ಲಿ ನಾವು ಯಾವುದು ಸೆಲೆಕ್ಟ್ ಮಾಡಬೇಕು ಅಂದರೆ ರೈಟ್ ನೌ ಅನ್ನೋದು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಒನ್ ನಾವು ಇದನ್ನು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸ್ಟಾರ್ಟ್ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಬಿಲ್ಟ್ ಇನ್ ವೆಬ್ ಕ್ಯಾಮ್ ಅಂತ ಇದೆ, ಆಮೇಲೆ
ಸ್ಟ್ರೀಮಿಂಗ್ ಸಾಫ್ಟ್ವೇರ್ ಅಂತ ಇದೆ. ಸೊ ನಾರ್ಮಲಿ ನಾವು ಈಗ ಈ ಆಪ್ಷನ್ ಸೆಕೆಂಡ್ ಒನ್ ಆಪ್ಷನ್ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಸಾಫ್ಟ್ವೇರ್ನಿಂದ ಲೈವ್ ಹೋಗೋದಿದೆ. ಸೊ ಹಾಗಾಗಿ ಎರಡನೇ ಆಪ್ಷನ್ ನಾವು ಸೆಲೆಕ್ಟ್ ಮಾಡಬೇಕು. ಗೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಗೋ ಅಂತ ಕ್ಲಿಕ್ ಮಾಡಿದ ಮೇಲೆ ಕೆಲವೊಂದಿಷ್ಟು ಇಲ್ಲಿ ಸೆಟ್ಟಿಂಗ್ ಮಾಡಲಿಕ್ಕೆ ಬರುತ್ತೆ. ಈ ರೀತಿ ಬರ್ಬೋದು, ಇಲ್ಲ ಅಂದರೆ ನೋಡಿ ಬೇಸಿಕ್ ಸೆಟ್ಟಿಂಗ್ಸ್ ಇರುತ್ತೆ, ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಂಡು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಬರಲಿಲ್ಲ ಈ ರೀತಿ ಬಂತು ಅಂದರೆ ಇಲ್ಲಿ ಎಡಿಟ್ ಅಂತ ಇರುತ್ತೆ, ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಎಡಿಟ್ ಅಂತ ಇದೆ, ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಚಾನಲ್ ಮಾನಿಟೈಸ್ ಇತ್ತು ಅಂದರೆ ಮಾನಿಟೈಸೇಷನ್ ಕೂಡ ಇಲ್ಲಿ ಬಂದಿರುತ್ತೆ, ಅದು ಕೂಡ ನೀವು ಸೆಟಪ್ ಮಾಡ್ಕೊಳ್ಳೋದಿರುತ್ತೆ. ಸೊ ಅದು ಮಾಡ್ಕೋಬೇಕು. ಇಲ್ಲಿ ಟೈಟಲ್ ರಿಕ್ವೈರ್ಡ್ ಇರುತ್ತೆ, ಟೈಟಲ್ ನಾನು ಆಲ್ರೆಡಿ ಹಾಕಿದ್ದೀನಿ, ಅದಕ್ಕಾಗಿ ಈ ರೀತಿ ತೋರಿಸ್ತಾ ಇದೆ. ಇಲ್ಲ ಅಂದರೆ ನಿಮ್ಮ ಕೇಸಲ್ಲಿ ಇಲ್ಲಿ ಏನೂ ಬಂದಿಲ್ಲ ಅಂದರೆ ಇಲ್ಲಿ ಏನು ಮಾಡಬೇಕು, ನೀವು ಮೊದಲು ಟೈಟಲ್ ಹಾಕಬೇಕು. ಟೈಟಲ್ ಹಾಕಿದ ಮೇಲೆ ಸೆಕೆಂಡ್ ಇದರಲ್ಲಿ ಡಿಸ್ಕ್ರಿಪ್ಷನ್ ಹಾಕೋದಿರುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಇಲ್ಲಿ ಬರೀ ಲೈವ್ ಅಂತ ಬರೀತೀನಿ. ಸೊ ನೀವು ಕೂಡ ನಿಮ್ಮ ಪ್ರಕಾರ ಲೈವ್ ಅಂತ ಅಥವಾ ಏನೋ ಬೇಕು ಅಂದರೆ ಆ ರೀತಿ ಹಾಕಿ ಇಲ್ಲಿ ನೋಡಿ ನಾನಿಲ್ಲಿ ಹ್ಯಾಶ್ಟ್ಯಾಗ್ ಕೊಡ್ತೀನಿ, ಒಂದು ಹ್ಯಾಶ್ಟ್ಯಾಗ್ ಹಾಕಿ ಲೈವ್ ಅಂತ ಬರೆದ್ಬಿಡ್ತೀನಿ. ಓಕೆ, ಸೊ ಇಷ್ಟು ಮಾಡಿದ ಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ತೊಗೊಂಡೋದ್ರೆ ಇಲ್ಲಿ ಹೌ ಡೂ ಯು ವಾಂಟ್ ಟು ಗೋ ಲೈವ್ ಅಂತ ಇದೆ. ಸೊ ಇದು ಹಾಗೆ ಬಿಟ್ಬಿಡಿ. ಆಮೇಲೆ ವಿಸಿಬಿಲಿಟಿ ಮೇಲೆ ನೋಡಿ ಏನಿದೆ ಅದು ಪಬ್ಲಿಕ್ ಮಾಡ್ಕೊಂಬಿಡಿ. ಪಬ್ಲಿಕ್ ಮಾಡಿದ ಮೇಲೆ ಕೆಟಗರಿ ಚಾನಲ್ ಪ್ರಕಾರ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಒಂದು ಇಮೇಜ್ ಹಾಕಬೇಕು ಸ್ನೇಹಿತರೆ, ತಮ್ನೇಲ್ ಹಾಕಬೇಕಿರುತ್ತೆ. ಸೊ ಇಲ್ಲಿ ನಾನು ತಮ್ನೇಲ್ ಹಾಕಲ್ಲ, ನೀವು ಬೇಕು ಅಂದರೆ ತಮ್ನೇಲ್ ಹಾಕಿ ಸೆಟ್ ಮಾಡ್ಕೊಳ್ಳಿ. ನಾನು ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ನನ್ನ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಹಾಗಾಗಿ ನೀವು ತಮ್ನೇಲ್ ಹಾಕ್ಕೊಳ್ಳಿ. ತಮ್ನೇಲ್ ಹಾಕಬೇಕು. ಚಾನಲ್ ಮೇಲೆ ನೀವು ಏನು ವೀಡಿಯೋಸ್ ಹಾಕ್ತಿದ್ದೀರಾ ನೀವು ನೋಡ್ಬೋದು, ಭಕ್ತಿ ಸಾಂಗ್ಸ್ ನಡೀತಿರುವಾಗ ಅಥವಾ ಸಾಂಗ್ಸ್ ನಡೀತಾ ಇರುತ್ತೆ ಅಂಥ ಚಾನಲ್ ಮೇಲೆ ತಮ್ನೇಲ್ ಇರುತ್ತೆ, ತಮ್ನೇಲ್ ಮೇಲೆ ಇರುತ್ತೆ, ನೀವು ತಮ್ನೇಲ್ ಹಾಕಬೇಕು. ತಮ್ನೇಲ್ ಹಾಕಿ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ನೀವು ಮಾಡಿರೋ ತಮ್ನೇಲನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕಿ. ಇನ್ನು ಪ್ಲೇಲಿಸ್ಟ್ ಏನಾದರೂ ಇದ್ದರೆ ಆ ಪ್ಲೇಲಿಸ್ಟ್ ಸೆಲೆಕ್ಟ್ ಮಾಡ್ಕೊಂಬಿಡಿ. ಸೊ ಕೆಲವೊಂದಿಷ್ಟು ಬೇಸಿಕ್ ಸೆಟ್ಟಿಂಗ್ಸ್ ಇದೆ, ಇದನ್ನು ಮಾಡ್ಕೋಬೇಕು. ನೀವು ಮಾಡಿದ ಮೇಲೆ ಇಲ್ಲಿ ಆಲ್ಟರ್ಡ್ ಕಂಟೆಂಟ್ನಲ್ಲಿ ನೋ ಅಂತ ಮಾಡಿ. ಆಮೇಲೆ ಇಲ್ಲಿ ಆಲ್ಟರ್ಡ್ ಕಂಟೆಂಟ್ ಆದಮೇಲೆ ಇಲ್ಲಿ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ ನೋಡಿ, ಇದು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಲ್ಟರ್ಡ್ ಕಂಟೆಂಟಲ್ಲಿ ನಾವು ನೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಟ್ಯಾಗ್ಸಲ್ಲೂ ಹಾಕಿ, ಟ್ಯಾಗ್ಸಲ್ಲಿ ನಾನು ಲೈವ್ ಅಂತ ಹಾಕ್ತೀನಿ, ಲೈವ್ ಸ್ಟ್ರೀಮ್ ಅಂತ ಹಾಕ್ತೀನಿ. ಓಕೆ, ನಿಮಗೆ ಬೇಕಾದಂಥದ್ದು ಇಲ್ಲಿ ಟ್ಯಾಗ್ಸ್ ಹಾಕಿ ಇಲ್ಲಿ KCG ಟೆಕ್ ಅಂತ ಹಾಕ್ತೀನಿ. ಸುಮ್ಮನೆ ಏನೋ ಒಂದು ನಿಮ್ಮ ಟಾಪಿಕ್ ಪ್ರಕಾರ ನೀವೇನು ಮಾಡಬೇಕು, ಟ್ಯಾಗ್ಸ್ ಎಲ್ಲ ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳಿ. ಇನ್ನು ಎಲ್ಲ ವಿಡಿಯೋ ಲ್ಯಾಂಗ್ವೇಜ್ ಬೇಕು ಅಂದರೆ ವಿಡಿಯೋ ಲ್ಯಾಂಗ್ವೇಜ್ ಹಾಕಿ ಕನ್ನಡ ಅಂತ ಹಾಕ್ತೀನಿ. ನಾನಿಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಸೊ ಬೇಸಿಕ್ ಸೆಟ್ಟಿಂಗ್ಸ್ ಇದೆ, ಇದ್ರ ಪ್ರಕಾರ ಒಂದು ಸ್ವಲ್ಪ ಸೆಟ್ಟಿಂಗ್ ನೀವು ಮಾಡಿಕೊಂಡು ಆಮೇಲೆ ಇಲ್ಲಿ ಕಸ್ಟಮೈಸೇಷನ್ ಇದೆ ನೋಡಿ, ಎರಡನೇ ಆಪ್ಷನ್. ಇಲ್ಲಿ ಯಾರು ಬೇಕಾದರೂ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ರ ಮೇಲೆ ಬರಬೇಕು, ಇಲ್ಲ ಎನಿವನ್ ಚಾನಲ್ ನೋಡಬೇಕು ಅಂದರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಇಲ್ಲಿದೆ ಲೈವ್ ಚಾಟ್ ಒಂದಿದೆ, ಇದನ್ನು ಲೈವ್ ಚಾಟ್ ರಿಪ್ಲೈ ಒಂದು ಇದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇದಿಷ್ಟು ಸೆಟ್ಟಿಂಗ್ಸ್ ನೀವು ಮಾಡಿಕೊಂಡು ಆಮೇಲೆ ಸೇವ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲೇನೂ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಒಂದು ಸ್ವಲ್ಪ ಇಲ್ಲಿ ಸ್ಕ್ರಾಲ್ ಮಾಡಿ ನೋಡಿ, ಸ್ಟ್ರೀಮ್ ಸೆಟ್ಟಿಂಗ್ ಅಂತ ಇಲ್ಲಿ ಇರುತ್ತೆ ಹೌದಾ. ಈ ಸ್ಟ್ರೀಮ್ ಸೆಟ್ಟಿಂಗ್ನಲ್ಲಿ ಇಲ್ಲಿ ಡಾಟ್ 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 ಎಲ್ಲ ತೋರಿಸ್ತಾ ಇದೆ ಇಲ್ಲಿ ನೋಡಿ. ಸೊ ಇದ್ರ ಮೇಲೆ ಇಲ್ಲಿ ಕಾಪಿ ಅಂತ ಇದೆ ಮುಂದ್ಗಡೆ, ಈ ಕಾಪಿ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಂಡ್ಬಿಡಿ. ಸೊ ಕಾಪಿ ಆದಮೇಲೆ ಇದನ್ನು ಮಿನಿಮೈಸ್ ಮಾಡ್ಕೊಂಬಿಡಿ. ಈಗ ಇದರಲ್ಲಿ ಏನೂ ಕೆಲಸ ಇಲ್ಲ, ಇಲ್ಲಿ ನಮ್ಮ ಕೆಲಸ ಮುಗೀತು. ಈಗ ಇದನ್ನು ನಾನು ಮಿನಿಮೈಸ್ ಮಾಡಿಬಿಡ್ತೀನಿ. ಈಗ ಪ್ಲೇಸ್ಟೋರ್ನಲ್ಲಿ ಬನ್ನಿ. ಪ್ಲೇಸ್ಟೋರ್ನಲ್ಲಿ ನಾವು ಸರ್ಚಲ್ಲಿ ಹೋಗೋಣ. ಸರ್ಚಲ್ಲಿ ಸ್ನೇಹಿತರೆ ಇಲ್ಲಿ ಲೈವ್ ನಾವ್ ಅನ್ನೋ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಿ, ಲೈವ್ ನಾವ್. ಸೊ ಇಲ್ಲಿ ನೋಡಿ ಲೈವ್ ನಾವ್ ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ನೋಡಿ ನಾಬಿ ಆ್ಯಪ್ನಿಂದ ಇದು ಕ್ರಿಯೇಟ್ ಮಾಡಿರುವಂಥ ಅಪ್ಲಿಕೇಶನ್ ಇದೆ, ಲೈವ್ ನಾವ್ ಲೈವ್ ಸ್ಟ್ರೀಮ್ ಅಂತ ಇಲ್ಲಿದೆ ಹೌದಾ. ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿ ಕ್ಲಿಕ್ ಮಾಡ್ತೀನಿ. ಸೊ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಕೊಡೋಣ ಇನ್ಸ್ಟಾಲ್ ಆಗಲಿಕ್ಕೆ. ಇಲ್ಲಿ ನೋಡಿ 23 MB ಇದೆ, ಒಂದು ಸ್ವಲ್ಪ ಇನ್ಸ್ಟಾಲ್ ಆಗ್ತಿದೆ. ಇಂಟರ್ನೆಟ್ ಮೇಲೆ ನೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಫಾಸ್ಟ್ ಆಗುತ್ತೆ ಅನ್ನೋದು. ಸೊ ಈ ಲೈವ್ ನಾವ್ ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಇನ್ಸ್ಟಾಲ್ ಆಯಿತು. ಲೈವ್ ನಾವ್ ಇನ್ಸ್ಟಾಲ್ ಸಕ್ಸಸ್ಫುಲಿ, ಸ್ಟಾರ್ಟ್ ಇಟ್ ನಾವ್ ಅಂತ ಇದೆ. ಸೊ ಇಲ್ಲಿ ನಾನು ಇಲ್ಲಿಂದ ಡೈರೆಕ್ಟ್ ಓಪನ್ ಮಾಡ್ತೀನಿ, ಇಲ್ಲಾಂದರೆ ನಾನು ಹೋಮಲ್ಲಿ ಬಂದು ಆ ಅಪ್ಲಿಕೇಶನ್ ಇಲ್ಲಿಂದ ನಾನು ಓಪನ್ ಮಾಡ್ತೀನಿ. ಓಕೆ, ಈ ರೀತಿ ಓಪನ್ ಮಾಡಿದ ತಕ್ಷಣ ನಿಮಗೊಂದು ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಡನ್ ಮಾಡಿ. ಓಕೆ, ಇದಿಷ್ಟು ಮಾಡಿದ ಮೇಲೆ ಪರ್ಮಿಟ್ ಡ್ರಾಯಿಂಗ್ ಓವರ್ ದ ಆ್ಯಪ್ಸ್ ಅಂತ ಇದೆ, ಇದನ್ನು ಆನ್ ಮಾಡ್ಕೋಬೇಕು. ಓಕೆ, ಆನ್ ಮಾಡಿದ ಮೇಲೆ ಬ್ಯಾಕ್ ಬನ್ನಿ.
ಸೊ ಪರ್ಮಿಷನ್ ಕೇಳಿರೋ ಪರ್ಮಿಷನ್ ನೀವು ಕೊಡಬೇಕು ಸ್ನೇಹಿತರೆ. ಪರ್ಮಿಷನ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ಬ್ಯಾಕ್ ಬರೋಣ. ಸೊ ಇಲ್ಲಿ ಅಲೌ ಲೈವ್ ನೌ ಟು ಆಕ್ಸೆಸ್ ಫೋಟೋಸ್ ಮೀಡಿಯಾ ಆ್ಯಂಡ್ ಫೈಲ್ಸ್ ಆನ್ ಯುವರ್ ಡಿವೈಸ್ ಅಂತ ಇದೆ, ಅಲೌ ಮಾಡಿ. ಸೊ ಅಲೌ ಮಾಡಿದ ಮೇಲೆ ಇಲ್ಲಿ ನೋಡಿ ಈ ರೀತಿ ನಿಮಗೆ ಸಾಕಷ್ಟು ಅಪ್ಲಿಕೇಶನ್ನಿಂದ ನಾನು ಟಿಕ್ಟಾಕ್ ಕ್ಲಿಕ್ ಆಯಿತು, ಸುಮಾರು ಅಪ್ಲಿಕೇಶನ್ನಿಂದ ನೀವು ಲೈವ್ ಮಾಡ್ಬೋದು. ಸೊ ಇಲ್ಲಿ ನಾವು ಟ್ವಿಟರ್ ಮೇಲೆ ಮಾಡ್ಬೋದು, ಫೇಸ್ಬುಕ್ ಮೇಲೆ ಮಾಡ್ಬೋದು, ಟಿಕ್ಟಾಕ್, ಇನ್ನೂ ಹಲವಾರು ಅಪ್ಲಿಕೇಶನ್ ಇದೆ. ನಮ್ಮ ಹತ್ರ ನಾವು ಮಾಡಬೇಕಾಗಿರೋದು ಈಗ ಯೂಟ್ಯೂಬಿಂದ. ಸೊ ಯೂಟ್ಯೂಬಲ್ಲಿ ನಾವು ಲೈವ್ ಮಾಡಬೇಕಾಗಿದೆ. ಸೊ ನಾನೇನು ಮಾಡ್ತೀನಿ, ಈ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಇಲ್ಲಿ ಲಾಗಿನ್ ಮಾಡಿಕೊಂಡು ಲಾಗಿನ್ ಟು ಯೂಟ್ಯೂಬ್ ಅಂತ ಇದೆ, ಲಾಗಿನ್ ಮಾಡಿಕೊಂಡು ಕೂಡ ಮಾಡ್ಬೋದು, ಬಟ್ ನಾವು ಲಾಗಿನ್ ಮಾಡೋದು ಬೇಡ. ಓಕೆ, ಇಲ್ಲಿ ನೋಡಿ ಈ ಸ್ಟ್ರೀಮ್ ವಿತ್ ಸ್ಟ್ರೀಮ್ ಕೀ ಅಂತ ಇದೆ. ಸೊ ನಾವು ಲಾಸ್ಟ್ ಟೈಮ್ ಒಂದು ಅಲ್ಲಿ ಕಾಪಿ ಅಂತ ನಾನು ಮಾಡಿದ್ದೆ, ನೀವು ನೋಡಿರ್ಬೋದು. ಸೊ ನೀವು ಕೂಡ ಅದನ್ನು ಕಾಪಿ ಮಾಡಿಕೊಂಡು ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ RTMP ಈ ಸರ್ವರ್ ಏನಿದೆ ಇಲ್ಲಿ ಒಂದು ನಿಮಿಷ ನಾನು ಬ್ಯಾಕ್ ಬಂದು ಇಲ್ಲಿ RTMP ಸರ್ವರ್ನಲ್ಲಿ ಸ್ವಲ್ಪ ನಂದು ಇಂಟರ್ನೆಟ್ ಸ್ಲೋ ಇದೆ ಸ್ನೇಹಿತರೆ, ಹಾಗಾಗಿ ಈ ರೀತಿ ಆಗ್ತಿದೆ. ಸೊ ಮತ್ತೊಮ್ಮೆ ನಾನು ಏನು ಮಾಡ್ತೀನಿ, ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತೀನಿ. ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ, RTMP ಸರ್ವರ್ ನಾವು ಇಲ್ಲಿ ನೋಡ್ಕೋಬೇಕು. ನಿಮ್ಮ ಕೇಸಲ್ಲಿ ಈ ರೀತಿ ಆಗಲಿಕ್ಕಿಲ್ಲ. ಸೊ ನಾನೇನು ಮಾಡ್ತೀನಿ, ಇಲ್ಲಿ RTMP ಸರ್ವರಲ್ಲಿ ಇಲ್ಲಿ ಸರ್ವರ್ 2 ಬಂದಿದೆ. ಓಕೆ, ಸರ್ವರ್ 2ನೇ ಕರೆಕ್ಟ್ ಇದೆ. ಈಗ ಇದನ್ನು ಹೋಮಲ್ಲಿ ಬಂದು ನಾನು ಮತ್ತೆ ಈ ಲೈವ್ ಏನಿದೆ ಅದನ್ನು ಓಪನ್ ಮಾಡ್ತೀನಿ. ಇದನ್ನು ಓಪನ್ ಮಾಡಿ ಇಲ್ಲಿ ಸ್ಟ್ರೀಮ್ ಕೀ ಅಂತ ಇದೆ, ಇದರಲ್ಲಿ ಈ RTMP ಸರ್ವರ್ ಇದೆ. ಇದು ಕೀಯಲ್ಲಿ ಇಲ್ಲಿ ನಾನು ಪೇಸ್ಟ್ ಮಾಡಬೇಕು. ಸೊ ಇದು ಆ್ಯಕ್ಚುಲಿ ನೋಡಿ ಸ್ನೇಹಿತರೆ, ಯಾರಿಗೂ ಕಾಣಬಾರ್ದು, ಅದಕ್ಕಾಗಿ ನಾನು ಕೂಡ ಇಲ್ಲಿ ಹೈಡ್ ಮಾಡ್ತಾ ಇದ್ದೀನಿ. ಸ್ಟ್ರೀಮ್ ಕೀ ಇಲ್ಲಿ ನೀವು ಪೇಸ್ಟ್ ಮಾಡಬೇಕು. ಇದು ಸೆಕ್ಯೂರಿಟಿ ಪರ್ಪಸ್ ನಾನು ಇಲ್ಲಿ ಹೈಡ್ ಮಾಡಿದ್ದೀನಿ, ಇಲ್ಲಿ ತೋರಿಸ್ಲಿಕ್ಕಾಗಲ್ಲ. ಸೊ ಇದಿಷ್ಟು ನೀವು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡಿ ನೆಕ್ಸ್ಟ್ ಅಂತ ಇದೆ ಇಲ್ಲಿ, ಹೌದಾ? ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಟ್ರೀಮ್ ಕ್ಯಾಮ್ರಾ ಕೇಳ್ತಿದೆ, ಸ್ಕ್ರೀನ್ ಬ್ರಾಡ್ಕಾಸ್ಟ್ ಕೇಳ್ತಿದೆ, ಇಲ್ಲಿ ವಿಡಿಯೋ ಕೇಳ್ತಿದೆ. ಸೊ ನಾವೇನು ಮಾಡಬೇಕು, ನಮ್ಮ ಹತ್ರ ಒಂದು ಪ್ರೀ ರಿಕಾರ್ಡೆಡ್ ವಿಡಿಯೋ ಇರುತ್ತೆ, ನಮ್ಮ ಮೊಬೈಲಲ್ಲಿದೆ, ನಾವು ಯೂಟ್ಯೂಬ್ ಮೇಲೆ ಅದನ್ನು ಅಪ್ಲೋಡ್ ಮಾಡಿಲ್ಲ. ಸೊ ಜಸ್ಟ್ ನಾವು ಕ್ರಿಯೇಟ್ ಮಾಡಿ ನಮ್ಮ ಇದರಲ್ಲಿ ಇಟ್ಕೊಂಡಿದ್ದೀವಿ. ಸೊ ಅದನ್ನು ನಾವೇನು ಮಾಡಬೇಕು, ಇಂಪೋರ್ಟ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಇಲ್ಲಿ ಸ್ಟಾರ್ಟ್ ಸ್ಟ್ರೀಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ನೋಡಿ ಸ್ಟಾರ್ಟ್ ಸ್ಟ್ರೀಮ್ ನಾವು ಅಂತ ಇದೆ. ಕೆಲವೊಂದಿಷ್ಟು ಇನ್ನೂ ಆಪ್ಷನ್ಸ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಲ್ಯಾಂಡ್ಸ್ಕೇಪ್ ಇದೆ, ವಿಡಿಯೋ ಕ್ವಾಲಿಟಿ ಇದೆ, FAPS ಇದೆ. ಸೊ ಈ ರೀತಿ ಸೆಟ್ಟಿಂಗ್ಸ್ ಇದೆ, ನಿಮ್ಮ ಪ್ರಕಾರ ನೀವು ಮಾಡ್ಕೋಬೋದು. ಇಲ್ಲಿ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ನೀವು ಇಡಬೇಕು. ಇಲ್ಲಿ ಪೋರ್ಟ್ರೇಟು ಲ್ಯಾಂಡ್ಸ್ಕೇಪು ಅಂದರೆ ಉದ್ದ ಅಡ್ಡ ಇಟ್ಕೊಂಡು ಇದನ್ನು ನೀವು ಮಾಡ್ಕೋಬೋದು. ಇನ್ನು ಕ್ವಾಲಿಟಿನ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆ್ಯಸ್ ಇಟ್ ಈಸ್ ನಾನು ಬಿಡ್ತೀನಿ, ಲ್ಯಾಂಡ್ಸ್ಕೇಪ್ ಮೋಡ್ ಇಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಇದು ಏನಿದೆ ಗ್ಯಾಲರಿ, ಮೊಬೈಲ್ ಗ್ಯಾಲರಿಯಲ್ಲಿ ಒಂದು ವಿಡಿಯೋ ಇರುತ್ತೆ, ಆ ವಿಡಿಯೋನ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಬಂದಮೇಲೆ ಇಂಪೋರ್ಟ್ ಆಯಿತು. ಸೊ ಗ್ಯಾಲರಿ ಓಪನ್ ಆಗಿ ನಿಮ್ಮ ಗ್ಯಾಲರಿಯಲ್ಲಿರುವಂಥ ವೀಡಿಯೋನ ನೀವು ಇಂಪೋರ್ಟ್ ಮಾಡಿ ಇದನ್ನೇ ನೀವು ಲೈವ್ ಮಾಡ್ಬೋದು. ಸೊ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ನಿಮ್ಮ ಈ ವಿಡಿಯೋ ಏನಿದೆ ಲೈವ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಇದಕ್ಕೆ ಈ ಲೈವ್ ಸ್ಟಾರ್ಟ್ ಆಗಿದೆ ಅಂದರೆ ಇಲ್ಲಿ ಮೇಲ್ಗಡೆ ನೋಡಿ ಒಂದು ಆಪ್ಷನ್ ಇದೆ, ಲೂಪ್ ಅಂತ. ಈ ಲೂಪ್ ಮೇಲೆ ನೀವು ಕ್ಲಿಕ್ ಮಾಡಿ ಆನ್ ಮಾಡಿ ಇಟ್ಕೋಬೇಕು. ಈ ರೀತಿ ನೀವು ಮಾಡಿದರೆ ಈ ವಿಡಿಯೋ ಏನಿದೆ, ಈಗ 2 ನಿಮಿಷದ ವಿಡಿಯೋ ಇದೆ, ಇದು 2 ನಿಮಿಷ ಆದಮೇಲೆ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಈ ರೀತಿ ನೀವು ಕಂಟಿನ್ಯೂ ಆಗಿ 24 ಗಂಟೆವರೆಗೂ ಇದನ್ನು ಲೈವ್ ಮಾಡ್ಬೋದು. ಸೊ ಇಲ್ಲಿ ನಾವು ಒಮ್ಮೆ ನೋಡೋಣ, ಚೆಕ್ ಮಾಡಿ ಏನಾಯಿತು ಅಂತ. ಸೊ ಇಲ್ಲಿ ಲೈವ್ ಸ್ಟಾರ್ಟ್ ಆಗಿದೆ. ಇದನ್ನು ನಾನು ಆಫ್ ಮಾಡಿ ನನ್ನ ಈ ಚಾನಲ್ ಓಪನ್ ಮಾಡಿ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಲೈವ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಕರೆಂಟ್ ಸಿಚುವೇಶನ್ ಏನಿದೆ ಇಲ್ಲಿ ತೋರಿಸುತ್ತೆ. ಕರೆಂಟ್ ವ್ಯೂವರ್ಸ್ ಎಷ್ಟು ಜನ ಇದ್ದಾರೆ ಇಲ್ಲಿ ತೋರಿಸ್ತಿದೆ. ಇಲ್ಲಿ ನೋಡ್ಬೋದು. ಒಂದು ಸ್ವಲ್ಪ ಇಲ್ಲಿ ಅಪ್ಡೇಟ್ ಆಗಬೇಕು. ಇಲ್ಲಿ ಎಕ್ಸಲೆಂಟ್ ಕನೆಕ್ಷನ್ ಕೂಡ ತೋರಿಸ್ತಿದೆ. ಇಲ್ಲಿ ಲೈವ್ ನಡೀತಿರೋದು ನೀವು ನಿಮ್ಮ ಮೊಬೈಲಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಸೈಡಲ್ಲಿ ಇಲ್ಲಿ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ, ಚಾಟ್ ಮಾಡ್ತಿರ್ತಾರೆ, ಇದೆಲ್ಲ ನೀವು ನೋಡ್ಬೋದು. ಸೊ ಇಲ್ಲಿ ತೋರಿಸುತ್ತೆ. ಒಂದು ಸ್ವಲ್ಪ ನನ್ನ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ನೀವು ನೋಡ್ಬೋದು ಆ್ಯಕ್ಚುಲಿ ಲೈವ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಇಲ್ಲ ಅಂದರೆ ನಾನೇನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ತೀನಿ. ಡೈರೆಕ್ಟಾಗಿ ಕಾಪಿ ಮಾಡ್ಕೊಂಡು ಹೋಗಿ ಇಲ್ಲೇ ನಾನು ಪೇಸ್ಟ್ ಮಾಡಿಬಿಡ್ತೀನಿ. ನಡೀತಿರೋ ಲೈವ್ ಇಲ್ಲಿ ಕಾಣುತ್ತೆ.
ಡೈರೆಕ್ಟಾಗಿ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಮ್ಮ ಲೈವ್ ಈಗ ನಡೀತಿದೆ ಇಲ್ಲಿ. ಸೊ ಪ್ರೀ ರಿಕಾರ್ಡೆಡ್ ವಿಡಿಯೋ ಇದೆ, ಲೈವ್ ನಡೀತಿದೆ ಇಲ್ಲಿ ನೋಡ್ಬೋದು. ಇದರಲ್ಲಿ ಬರುತ್ತೆ, ಹಾಗಾಗಿ ನಾನು ಇದು ಮಾಡ್ತೀನಿ. ಸೊ ಈ ರೀತಿ ಲೈವ್ ನೀವು 24x7 ಎಲ್ಲಿವರೆಗೂ ನೀವು ಲೈವ್ ಹಾಗೆ ಇಡ್ತೀರಾ ಅಲ್ಲಿವರೆಗೂ ಇದು ಲೈವ್ ಕಾಣ್ತಾ ಇರುತ್ತೆ. ಸೊ ಇದು ನೀವು ನೋಡಬೇಕು, ಏನಾದರೂ ಸೆಟಪ್ ಮಾಡಬೇಕು ಅಂದರೆ ಇಲ್ಲಿ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇದರಲ್ಲಿ YT ಸ್ಟುಡಿಯೋದಲ್ಲಿ ಈಗ ನಡೀತಿರೋ ಲೈವ್ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ರೈಟ್ ನೌ ಮೇಲೆ ನಾವು ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ ಇದು ಬಿಡೋಣ. ಇದು ಇಲ್ಲಿಗೆ ಕ್ಲೋಸ್ ಮಾಡಿಕೊಂಡು ಇಲ್ಲಿ ಶೆಡ್ಯೂಲ್ ಮೇಲೆ ಎಕ್ಸಿಟ್ ಮಾಡಿ, ಇಲ್ಲಿ ನಡೀತಿದೆ ಲೈವ್, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣುತ್ತೆ ನಿಮಗೆ. ಸೊ ಈ ರೀತಿ ನೀವು ನಿಮ್ಮ ಏನು ಪ್ರೆಸೆಂಟ್ ಲೈವ್ ನಡೀತಿದೆ ನೋಡಿ ಇಲ್ಲಿ ನೋಡ್ಬೋದು. ಸೊ ಈ ರೀತಿ ನೀವು 24x7 ಲೈವ್ ಮಾಡ್ಬೋದು ಸ್ನೇಹಿತರೆ. ತುಂಬ ಈಸಿ ಇದೆ, ಒಂದು ಸ್ವಲ್ಪ ನೀವು ಮಾಡಿ, ನಾನು ತೋರಿಸೋದ್ರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ಇನ್ನೊಮ್ಮೆ ಈ ವಿಡಿಯೋನ ನೀವು ಕರೆಕ್ಟಾಗಿ ಚೆಕ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಮಾಡ್ಬೋದು, ಏನೇನು ಸೆಟಪ್ ಇದೆ ಅದೆಲ್ಲ ನೋಡಿಕೊಂಡು ನಾವು ಕರೆಕ್ಟಾಗಿ ಮಾಡ್ಬೋದು ಸ್ನೇಹಿತರೆ. ಸೊ ಈ ರೀತಿ ನೀವು 24x7 ಲೈವ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಇದರಲ್ಲಿ ಏನಾದರೂ ಅರ್ಥ ಆಗ್ತಿಲ್ಲ, ಗೊತ್ತಾಗಲಿಲ್ಲ ಅಂದರೆ ನಾನು ಕಮೆಂಟ್ ಹಾಕಿ, ಇನ್ನೊಮ್ಮೆ ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸ್ನೇಹಿತರೆ, ಈ ರೀತಿ ಲೈವ್ ಮಾಡಿ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸು, ವಾಚ್ ಓವರು, ಆಮೇಲೆ ವ್ಯೂಸು ಗೇನ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಒಂದು ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಸ್ನೇಹಿತರೆ, ಅದನ್ನು ಮಾತ್ರ ಕ್ಲಿಕ್ ಮಾಡೋದೇ ಮಾಡಿ, ಆಮೇಲೆ ಆಲ್ ಸೆಲೆಕ್ಟ್ ಮಾಡಿ, ಅದನ್ನು ಮರಿಬೇಡಿ. ಇದು ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದ ವಿಡಿಯೋ ನಿಮಗೆ ಅದ್ರ ನೋಟಿಫಿಕೇಷನ್ ಸಿಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.